ನಾನು ಹೋದ ತಕ್ಷಣ ಹೇಳ್ಬಿಡ್ತಾಳೇನು? ಕೂಡಿ ಕಳೆದು ಗುಣಕಾರ ಭಾಗಕಾಲ ಹಾಕಿ ಕವಡೆ ಬಿಟ್ಟು ಬೆಲೆ ಎಣಿಸಿ ಲೆಕ್ಕಾಚಾರ ಹಾಕಿ ಆಕಾಶ ನೋಡಿ ಅಶ್ವಿನಿ ದೇವತೆಗಳು ಅಸ್ತು ಅಂದ ಮೇಲೆ ನನಗೆ ಶಾಸ್ತ್ರ ಹೇಳ್ತಾರೆ. ಏನೇನ್ ಹೇಳಿದ್ರು? ನಂಗೆ ಯಾವಾಗ ಮದ್ವೆ ಆಗುತ್ತೆ ಅಂತ ಹೇಳಿದ್ರ? ಸದಾಶಿವನಿಗೆ ಅದೇ ಧ್ಯಾನವಂತೆ. ನೋಡಮ್ಮ, ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಬಂದು ನೀನು ಹೇಳ್ತೀನಿ. ಬಿಡದಾಲಿ ಚುಚ್ಬಿಡ್ಲೇ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಮನೆನ ನೀಟಾಗಿ ಇಟ್ಕೋಬೇಕು ಅಂತ. ಬೆಳಗ್ಗೆ 8:15 ಒಳಗಡೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಇಟ್ಟಿರ್ಬೇಕು. ನಾಳೆ ಒಂದು 4 ಡಸ್ಟ್ಬಿನ್ ಕೊಡಿಸ್ತೀನಿ ಮನೇಲಿ, ಮೂಲೆಯಲ್ಲಿ ಒಂದೊಂದಿಡು. ಏನು ನಮ್ಮ ಮಾತೃಶ್ರೀ ರಂಗಮ್ಮನವ್ರಿಗೆ ಇದ್ದಕ್ಕಿದ್ದಂಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಆ ದೇವ್ರನ್ನ ಹಂಗಂಗೆ ಒಳಗಡೆ ಹಾಕೊಂಡು ನನ್ನ ಏನಾದ್ರೂ ಮುಂಡ ಮುಚ್ಚಬೇಕು ಅಂತ ಲೆಕ್ಕ ಹಾಕ್ತಿದ್ರೋ ಹೆಂಗೆ? ಯಾರಾದ್ರೂ ಶಾಸ್ತ್ರ ಕೇಳ್ಕೊಂಡ್ ಬಂದಿದ್ದಾರೆ. ಈ ನರಮನುಷ್ಯ ಎನ್ನುವ ಪ್ರಾಣಿಗೆ ತಲೆ ಕೆಟ್ಟಾಗ 2 ಕಡೆ ಹೋಗ್ತಾನಂತೆ. ಒಂದು ಮೆಂಟಲ್ ಆಸ್ಪತ್ರೆಗೆ, ಇನ್ನೊಂದು ಈ ಶಾಸ್ತ್ರ ಕೇಳುವ. ಇವ್ರ ಹತ್ರ ಹೋದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ. ಒಂದಿಷ್ಟು ದುಡ್ಡು ಅಂತ ಕಿತ್ಕೊಂಡು ಇವ್ರ ಕೈಯಿಂದನೇ ಕವಡೆ ಬಿಡಿಸಿ ನಿಮ್ಮ ತಿಥಿ ಒಡೆನ ನಾನು ಇಂಥ ದಿನ ತಿಂತೀನಿ ಅಂತ ಹೇಳಿ ಕಳಿಸಿರ್ತಾರೆ. ತಾವ್ ಹೆಸರಿಗೆ ಲಂಗ ತೊಡ್ಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ ನಮಗೆ ಸ್ವಲ್ಪ ಲೆಕ್ಕಾಚಾರ ಹಾಕೋದಿದೆ. ಸಾಯೋವರೆಗೂ ಲೆಕ್ಕಾಚಾರ ಮಾಡೋದಿದ್ದೇ ಇರುತ್ತೆ. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳ. ಎಲ್ಲಿ ನಿನ್ನ ಬಲಗೈ ಕೊಡು. ಕರಿತಾ ಇದ್ದೀರಾ? ಅಶ್ವಿನಿ ದೇವತೆಗಳು ಅಸ್ತು ಅನ್ನೋದನ್ನೇ ಕಾಯ್ತಾ ಇದ್ದೀನಿ ಕಣು. ಅಷ್ಟು ಈ ಮನೆ ಸರಿಯಾಗಿಲ್ಲ ಕಣು. 2 ನಿಮಿಷದ ಕೆಳಗಡೆ ಇದನ್ನು ಕುರಿತ ಇವಳಿಗೆ ಉಪದೇಶ ಮಾಡ್ತಾ ಇದ್ದೆ. ನಾನೊಬ್ಬರು ಎಷ್ಟು ಅಂತ ತಲೆ ಕೆಡಿಸ್ಕೊಳ್ಳೆ. ಬೆಳಗ್ಗೆ 8:30 ಆದ್ರೂ ಇನ್ನು ಯಾರು ಇರ್ತಿರಲ್ಲ, ಕೆಲಸನೇ ಮಾಡಲ್ಲ. ಅದಕ್ಕೆ ಇವಳಿಗೆ ಹೇಳಿದ್ದೀನಿ 4 ಡಸ್ಟ್ಬಿನ್ ಕೊಡ್ತೀನಿ ಅಂತ. ಇವ್ರ ರೂಮ್ ಒಂದಿಡು, ನಿಮ್ ರೂಮ್ ಕ್ಲೀನ್ ಆಗಿ ಇಟ್ಕೋಬೇಕು. ಮನೆ ಕಟ್ಟಿರೋ ಮೇಸ್ತ್ರಿ ಏನಾದ್ರು ಸಿಕ್ಕಬೇಕು, ಅವನನ್ನ ನಡು ಬೀದಿನಲ್ಲಿ ನಿಲ್ಸ್ಕೊಂಡು ಹಂಗಾಗಿ ಇಸ್ತ್ರಿ ಮಾಡೋದು. ನಾನು ಹೇಳಿದ್ದ ಅದಲ್ಲ ಕಣೋ, ಈ ಮನೆಯಲ್ಲಿ ಗ್ರಹಗತಿಗಳು ಸರಿ ಇಲ್ಲ ಅಂತ. ಇದರಲ್ಲಿ ನನ್ನ ತಪ್ಪೇನಿಲ್ಲ. ಆ ನಿನ್ನ ಬೋರ್ತಲೆ ಯಜಮಾನಪ್ಪ ನೀನು ಸೇರ್ಕೊಂಡು ಆ ಹೆಂಡತಿಯನ್ನು ನೆಪದಲ್ಲಿ ಶನಿಗ್ರಹ ಅಂತಂದು ನಾನು ಕೊರಳಿಗೆ ಕಟ್ಟಿದ್ದೆ. ಊರಲ್ಲ ಬಾಡಿಗೆ ಕುರಿ ಮೇಯಿಸ್ಕೊಂಡಿದ್ದ ಆ ರಾಹು ಪದ್ದಪ್ಪ ಅವನು ತಂದು ನನಗೆ ಕಟ್ಟಿದ್ರು. ಅದೇನ್ ರೂಪದಲ್ಲಿ ಆ ಕೇಸನ್ ತಂದ್ಬಿಟ್ಟು ನನಗೆ ಕಟ್ಟಿದ್ರು. ನಾನು ಏನ್ ಮಾಡ್ಲಿ? ಈ 3 ಗ್ರಹಗಳು ನಮ್ಮ ಮನೆ ಬಿಟ್ಟು ಆಚೆ ಹೋಗ್ಬಿಡ್ತು ಅಂದ್ರೆ ನಾನೊಬ್ಬರೇ ಈ ಮನೆಯಲ್ಲಿ ಧ್ರುವ ನಕ್ಷತ್ರ ಮಿರಿ ಮಿಂಚಿಕೊಂಡು ಆರಾಮಾಗಿ ಬಿಟ್ಬಿಟ್ರಿ. ನೀನು ಒಂಥರ ಬೆಳಚಿಕ್ಕಿದ್ದಂಗೆ ಕಣೆ, ನನ್ನ ಪಕ್ಕದಲ್ಲೇ ಸದಾ ಇರ್ತೀಯ. ನನ್ನ ಮಾತು ಕೇಳು, ನಮ್ಮ ಗಂಡುಗಲಿ ವಂಶದ ದೇವರನ್ನ ಪೂಜೆ ಮಾಡ್ಬೇಕು ಕಣೋ. ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡೋಣ ಅಂತಾನೆ ಇರ್ತೀನಿ, ಆದ್ರೆ ವಿಗ್ರಹನೇ ನಾಪತ್ತೆ ಆಗ್ಬಿಟ್ರು. ಪೂಜೆ ಮಾಡೋ ಸಮಯ ಮಾತ್ರ ತೆಗಿತೀನಿ. ಅಯ್ಯೋ, ನಾನು ಹೇಳಿದ್ದು ಈ ವಿಗ್ರಹ ಅಲ್ಲ, ಒರಿಜಿನಲ್ ಮೂಲ ದೇವರು. ಅದು ರಾಜಸ್ಥಾನದಲ್ಲಿದೆ. ನೀನ್ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕು. ಮಾತೃಶ್ರೀ ರಂಗಮ್ಮನವರು ನಿಮ್ಗೇನು ತಲೆ ಕೆಟ್ಟಿದ್ದೀರ? ಎಂತ ವಂಶ ನಮ್ದು? ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದ್ರೆಲ್ಲ ಅನ್ಯ ರಾಜ್ಯದ ಮೇಲೆ ದಾಳಿ ಇಕ್ಕಿ ಅಲ್ಲಿನ ಸಂಪತ್ತು ವಜ್ರ ವೈಡೂರ್ಯಗಳನ್ನ ದೋಚ್ಕೊಂಡು ಬರೋವಾಗ ಇರಬರೋ ದೇವ್ರನ್ನ ಹಂಗಂಗೆ ಕದ್ಕೊಂಡು ಬರ್ತೇವೆ. ಅಂತ ವಂಶದಲ್ಲಿ ಹುಟ್ಟಿದ ನಾನು ಅನ್ಯ ರಾಜ್ಯಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ತೀನಿ ಅಂದ್ರೆ ಅಲ್ಲಿರೋ ಪೂಜಾರಪ್ಪ ಸುಮ್ಮನೆ ಬಿಟ್ಟು ಬಿಡ್ತಾನೆ. ಪೂಜೆ ಮಾಡ್ತೀವಿ ಅಂದ್ರೆ ಯಾರು ಅಡ್ಡಿಪಡಿಸಲ್ಲ ಕಣ. ನಿಮ್ಮ ತಾತ ಮುತ್ತಾತಂದ್ರು ಭಯಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ಆದ್ರೆ ಈಗ ಯಾರು ಪೂಜೆ ಮಾಡೋಲೇ ಇಲ್ಲ. ಪಾಪ ದೇವ್ರಿಗೆ ಒಂದ್ ಬ್ರೆಡ್ ಬನ್ನು ಬಿಸ್ಕೆಟ್ ಹಾಕ್ತಾ ಇಲ್ಲ. ಅದಕ್ಕೆ ನಮ್ಮ ಗಂಡು ಗಣೇಶ್ವರ ರೊಚ್ಚಿಗೆದ್ದು ನಮಗೆ ಈ ಕಾಟ. ಹಬಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ ಜಸ್ಟ್ 3000. ಇವಳು ನೋಡಿದ್ರೆ ಬ್ರೆಡ್ ಬನ್ನು ಬಿಸ್ಕೆಟ್ ಅಂತ ಮಾತಾಡ್ತಿದ್ದಾಳೆ, ನೀವು ನೋಡಿದ್ರೆ 3000 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ಕೊಡ್ಲಿ? ಅದು ಹಬಿ, ನಾನು ಬೇಗ ಹೋಗ್ಲಿಲ್ಲ ಅಂದ್ರೆ ಪಾರ್ಲರ್ ಮುಂದೆ ದೊಡ್ಡ ಕ್ಯೂ ಆಗ್ಬಿಡುತ್ತೆ. ಆಮೇಲೆ ನಂಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ. ಪ್ಲೀಸ್ ಗಿವ್ ಮಿ ಮನಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಜಾಸ್ತಿ ಚಂಬಲ್ ತಿನ್ನಿ. ಒಂದು ದಿವಸ ಮುಖಕ್ಕೆ ದಿಷ್ಟಪರ್ ಹೊಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಭಾರತ ದೇಶ ಮುಳುಗೋಗಲ್ಲ ಬಿಡ್ರಿ. ಜಾಗಿ ಬರೋದ್ ಬಂದಿದ್ಯಾ? ಕೂತ್ಕೊಮ್ಮ. ದೇವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ನೀನು ಕೇಳಬೇಕು. ಯು ಮೀನ್ ಗಾಡ್? ಸಾರಿ ಅತ್ತೆ, ಗಾಡ್ ಬಗ್ಗೆ ಯೋಚನೆ ಮಾಡಕ್ಕೆ ನಂಗೆ ಸ್ವಲ್ಪನೂ ಟೈಮ್ ಇಲ್ಲ. ಅದು ಸರಿ ಬಿಡಮ್ಮ. ನೀನ್ ಈ ಮನೆಗೆ ಬಂದಾಗಿಂದ ಗಾಡ್ಗೂ ಟೈಮ್ ಇಲ್ಲ, ಡಾಗ್ಗೂ ಟೈಮ್ ಇಲ್ಲ. ಅದು ನಮ್ಮಮ್ಮ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಮನೆ ಒಳಗಡೆ ಒಂದು 3 ಗ್ರಹಗಳು ಬಂದು ಸೇರ್ಕೊಂಡ್ಬಿಟ್ಟಿದೆಯಂತೆ. ಅದಕ್ಕೆ ಕೂಡಲೇ ಶಾಂತಿ ಮಾಡಿಸ್ಲೇಬೇಕಂತೆ. ಇಲ್ಲ ಅಂದ್ರೆ ಸುನಾಮಿನೋ ಭೂಕಂಪನ ಆಗ್ಬಿಟ್ಟು ನನ್ನ ಈ ಮನೆ ಹಂಗಂಗೆ ಮುಳುಗೋಗ್ಬಿಡುತ್ತದೆ. ಅತ್ತೆ ಶಾಸ್ತ್ರ ಕೇಳ್ಕೊಂಡ್ ಬಂದಿದ್ದಾರೆ. ನೋ, ನಾನು ಈ ಶಾಸ್ತ್ರ ಪೀಸ್ತ್ರ ಎಲ್ಲ ಬಿಲೀವ್ ಮಾಡಲ್ಲ. ನಾನು ಸುನಾಮಿ ಬರೋಕ್ಕಿಂತ ಮುಂಚೆ ಫೇಶಿಯಲ್ ಮಾಡ್ಕೊಂಡ್ಬಿಡ್ಬೇಕು. ಪ್ಲೀಸ್ ಗಿವ್ ಮಿ ಮನಿ. ನಾನು ದೇವರ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಗಂಭೀರವಾಗಿ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ರೊಚ್ಚಿಗೆದ್ದು ಬಿಡ್ತೀನಿ. ಮಾತೃಶ್ರೀ ರಂಗಮ್ಮನವರೇ, ತಮಗೆ ವಯಸ್ಸಾಗಿದೆ. ಈ ವಯಸ್ಸಲ್ಲಿ BP ಬರ್ಕೊಂಡ್ರೆ ಅದಕ್ಕೆಲ್ಲ 5,000 ರೂಪಾಯಿ ಸುರಲಿ. ನೀವು ಬನ್ನಿ, ನೀವು ಶಾಂತವಾಗಿ ಕೂತ್ಕೊಳ್ಳಿ. ಏನೋ ಕೆಲಸ ಬಂದ್ರಿ.
ನೀನು ರಾಜಸ್ಥಾನಕ್ಕೆ ಹೋಗಿ ಅಲ್ಲಿರೋ ಮೂಲ ದೇವರನ್ನ ಪೂಜೆ ಮಾಡ್ಕೊಂಡು ಬರಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ 9 ತಿಂಗಳು ವ್ರತ ಮಾಡಬೇಕು. ವ್ರತ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದಾಡಿ ಮೀಸೆ ಬೋಳಿಸಬಾರದು. ಹಿಂದಿನ ಕಾಲದಲ್ಲಿ ಋಷಿಗಳು ದಾಡಿ ಬಿಟ್ಟು ತಪಸ್ಸು ಮಾಡಿದ್ದಕ್ಕೆ ಅವರಿಗೆ ದೇವರು ಒಲಿದದ್ದು. ನೀನು ಹಾಗೆ ಮಾಡಿಕೊಂಡ. 9 ತಿಂಗಳವರೆಗೂ ಗಡ್ಡ ಮೀಸಿನ ನಾನು ತೆಗಿಲಿಲ್ಲ ಅಂದ್ರೆ ಕಡೆಗೆ ನಾನು ಉತ್ತದ ಮಧ್ಯೆ ಕುಳಿತಿರೋ ಋಷಿಮುನಿ ಆಗ್ಬಿಡ್ತೀನಿ ಅಷ್ಟೇ. ನಾ ಹೇಳ್ದಷ್ಟು ಮಾಡೋ. ಕಂಕಣ ಕಟ್ಟಿದ್ದೀನಿ, ನಾಳೆಯಿಂದನೇ ವ್ರತ ಶುರು ಮಾಡು. ಯಾವುದೇ ಕಾರಣಕ್ಕೂ 9 ತಿಂಗಳು ನಿನ್ನ ಗಡ್ಡಕ್ಕೆ ಬ್ಲೇಡ್ ಸೋಕಿಸಬಾರದು, ಹೊರಗಡೆ ಏನೂ ತಿನ್ನಬಾರದು. ಗಂಡು ಬಲೇಶ್ವರ ನಿನ್ನನ್ನು ಇಡಿ ಇಡಿಯಾಗಿ ನುಂಗ್ಬಿಡ್ತಾನೆ. ರಂಗತ್ತೆ ನೀವು ಆ ಟಿವಿಲಿ ಫೈಟಿಂಗ್ ನೋಡೋದು ಸಾಕು, ಅದನ್ನ ನೋಡಿ ರೋಚಿಗೆ ನಮ್ಗೆ ಹೊಡೆಯೋದು ಸಾಕು. ಮೊದಲು ಅದನ್ನ ಆಫ್ ಮಾಡಿ. ಒಳ್ಳೆ ಸುದ್ದಿ ತಂದಿದ್ದೀನಿ. ಒಳ್ಳೆ ಸುದ್ದಿ. ಏನು ಅದು? ಪಾಂಡುರಂಗ ಎಲ್ಲಿ ನಿಮ್ನ ಯಾವ ಮಾರ್ಸಿ ಗಡ್ಡ ಕೆರ್ಕೊಂಡ್ಬಿಡ್ತಾನೋ ಅಂತ ಅವ್ನ್ ಶೇವಿಂಗ್ ಕಿಟ್ ನ ಅಭ್ಯಾಸ ಮಾಡ್ಕೊಂತ ಬಿಡಿದೀನಿ. ಒಳ್ಳೆ ಕೆಲಸ ಮಾಡಿದೆ. ಅಯ್ಯೋ ನನ್ನ ಬಂಗಾರ, ನಿನ್ನ ಹಳ್ಳಿಯಿಂದ ಕಳ್ಕೊಂಡು ಬಂದಿದ್ದಕ್ಕೂ ಸಾಕಾಯ್ತು. ಎಲ್ಲ ಬಾಯಿ ಮಾತಲ್ಲಿ ಮುಗಿಸ್ಬಿಟ್ರಲ್ಲ, ಒಂದ್ 200 ಈ ಕಡೆ ತಳ್ಳಿ. ಅಯ್ಯೋ ನಾನು ಕೇಳಿದ 200 ರೂಪಾಯಿ. ರೂಪಾಯಿ? ನಿನ್ನ ಗಿಲೇಟ್ ಮಾತುಗಳೆಲ್ಲ ನನ್ನ ಸೊಸೆ ಹತ್ರ ನಡಿಬಹುದು, ಆದ್ರೆ ನನ್ನ ಹತ್ರ ನಡೆಯಲ್ಲಪ್ಪ. ಹಾಗಿದ್ರೆ ನಾನು ಇದನ್ನ ತಗೊಂಡ ಪಾಂಡುರಂಗ ಕೊಟ್ಬಿಡ್ತೀನಲ್ಲಪ್ಪ. ಹಾಗೇನಾದ್ರೂ ಮಾಡಿದ್ರೆ ನಿನ್ನ ಕೂಲೆಕಾಯ ಕಳಿಸ್ಬಿಡ್ತೀನಿ. ಕಣ ಅದ ಕಿಟಕಿ ಮೇಲೆ ನನ್ನ ಶೇವಿಂಗ್ ಕಿಟ್ ಇಟ್ಟಿದ್ದೆ, ಈಗ ನೋಡಿದ್ರೆ ಕಾಣಿಸ್ತಲ್ಲ. ನೀನೇನಾದ್ರು ಅದು ಯಾಕಪ್ಪ ನಿನಗೆ ಏನ್ ಪ್ರಶ್ನೆ ಅಂತ ಕೇಳ್ತಾ ಇದ್ರಲ್ಲ, ಗಟ್ಟ ಪೋಳಿಸ್ಕೊಳ್ಳೋದಕ್ಕೆ. ನಾನು ಹೇಳಿದ್ದು ಮಲ್ತು ಬಿಟ್ಟಿಯಾ? ಈಗ ನೀನು ವ್ರತದಲ್ಲಿದ್ದೀಯಾ, ಇನ್ನು 9 ತಿಂಗಳು ನೀನು ಗಡ್ಡನ್ನ ಕೆಳ್ಕೊಬಾರ್ದು. ಸ್ನಾನ ಮಾಡಿ ಮಡಿ ಉಟ್ಕೊಂಡು ದೇವರಿಗೆ ತುಪ್ಪ ದೀಪ ಹಚ್ಚು. ಪಾಂಡುರಂಗ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನು ನಿನ್ನ ಸಡ್ಕೊಂಡು ಈ ನಿನ್ನ ಶೇವಿಂಗ್ ಕಿಟ್ ಉಪಯೋಗಿಸಿ ದಿನ ಶೇವ್ ಮಾಡ್ಕೊತೀವಿ ಬಿಡು. ದಂಡಪಿಂಡಿಗಳ ಮಂಗಳಾರತಿ ತೋಡ್ರ. ಪಾಂಡುರಂಗ 15ನೇ ದಿವಸದ ಗಡ್ಡ ಕಣ, ಇದೇ ವೇಷದಲ್ಲಿ ಹೊರಗಡೆ ಹೋಗ್ಬಿಡ. ಯಾಕಪ್ಪ? ಭಿಕ್ಷುಕರು ಅಂತ ಭಿಕ್ಷೆ ಹಾಕ್ಬಿಡ್ತಾರೆ. ಬೆಳಿತಾನೆ ಇದೆ. ಇದು ಬರೀ 3 ತಿಂಗಳ ಗಡ್ಡ. ಇಷ್ಟಕ್ಕೆ ಇಷ್ಟೊಂದೆಲ್ಲ ಎದ್ರುಕೊಂಡ್ರೆ ಇನ್ನು 9 ತಿಂಗಳ ಗಡ್ಡಕ್ಕೆ ಏನಂತೀರೋ? ಈ ರೀತಿ ಗಡ್ಡ ಬೆಳೆಸ್ಕೋತಿದಿರಲ್ಲ, ನಿಮ್ಗೆ ಒಂಚೂರು ಶೇಮ್ ಆಗಲ್ಲ? ನಾನ್ ಬೆಳೆಸ್ಕೊತಾ ಇಲ್ಲ ಕಣ್ರಿ, ಅದೇ ಉದ್ದಕ್ಕೆ ಬೆಳೀತಾ ಇದೆ. ನಿಮ್ ಫೇಸ್ ನ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಮೊದ್ಲು ಈ ಗಡ್ಡನ ರಿಮೂವ್ ಮಾಡಿ. ಅವತ್ತು ನಮ್ಮ ಮಾಟ್ರೋಶ್ ಅವರು ನಿಮ್ಮ ಎದುರಿಗೆ 9 ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಗಡ್ಡ ತೆಗಿಬಾರ್ದು ಅಂತ ಕಟ್ಟಪ್ಪಣೆ ಲೋ ಬದ್ದು ಪಾಪ ಇದೇ ತರ ಉದ್ದ ಗಡ್ಡ ಬಿಟ್ರೆ ಏನಾಗತ್ತಾ? ಬಿಲ್ಲಾರೆ ತಮ್ಮ ಅನ್ಕೊಂಡು ಯಾರು ಶೂಟ್ ಮಾಡ್ಬಿಡ್ತಾರೆ. ನಗರದಲ್ಲಿ ಸೈಕೋಪಾತ್ ಹಾವಳಿ ಮತ್ತೆ ಶುರುವಾಗಿದೆ. ಹುಚ್ಚು ಕೆರಳಿದ ವಿಕೃತ ಕಾಮಿಯೊಬ್ಬ ಅಮಾಯಕ ದಂಪತಿಗಳನ್ನು ಅಮಾನುಷವಾಗಿ ಕೊಲೆ ಮಾಡುತ್ತಾ ಬಂದಿದ್ದಾನೆ. ಈತ ದಾಡಿ ಬಿಟ್ಟಿದ್ದಾನೆ. ಈತನಿಗೆ ಸುಮಾರು 30 ವರ್ಷ. ಈತ ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ ಭಾಷೆಗಳನ್ನು ಮಾತನಾಡುತ್ತಾನೆ. ಇವನ ಸುಳಿವು ಸಿಕ್ಕ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಬೇಕೆಂದು ಪೊಲೀಸ್ ಮಹಾನಿರ್ದೇಶಕರು ವಿನಂತಿಸಿದ್ದಾರೆ. ಇವನ ಮುಖಚೆಹರೆ ಹೀಗಿದೆ. ಹಾಗೇನಿಲ್ಲ ಕಣೆ. ಈ ಗಂಡ ಮಕ್ಕಳು ಗಡ್ಡ ಬಿಟ್ಟಾಗ ನೋಡೋದಕ್ಕೆ ಎಲ್ಲರೂ ಹೆಚ್ಚು ಕಮ್ಮಿ ಒಂದೇ ತರ ಕಾಣಿಸ್ತಾರೆ. ಅಲ್ಲ ರಂಗಮ್ಮ, ಇಷ್ಟಕ್ಕೂ ಅವ್ನ ನಂತರ ಇದ್ರೆ ನಾನು ಒಂಥರ ಇದ್ರೆ ನಾನು ಯಾಕೆ ಭಯ ಬೀಳ್ಬೇಕಲ್ವಾ? ಏನೇ ಆದ್ರೂ ಸರಿ, ನೀವ್ ಮಾತ್ರ ಮನೆಯಿಂದ ಹೊರಗಡೆ ಕಾಲಿಡೋ ಹಾಗಿಲ್ಲ. ಹೌದಪ್ಪ, ಭಕ್ತಿಯಿಂದ ಲತ ಮೇಲೆ ಮಾಡ್ತಾ ಇದೀಯಾ. ನನಗೆ ನಿನ್ನೆ ದೇವರ ಕನಸು ಬಿದ್ದಿತ್ತು. ಆ ಕನಸಲ್ಲಿ ನನ್ನ ತಲೆ ಮೇಲೆ ನಾಗರ ಹಾವು ತಡೆ ಎತ್ಕೊಂಡು ಹೀಗೆ ಹೀಗೆ ಆಡ್ತಾ ಇತ್ತು. ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರ ಬಂದ ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಏನಾದ್ರು ಬರ್ತಾ ಇತ್ತ. ಕನಸಲ್ಲಿ ನಾಗರ ಹಾವು ಬಂದ್ರೆ ಗಂಡು ಮಗು ಆಗುತ್ತೆ. ನಿನಗೆ ಕಣ್ಣು ಮೊಮ್ಮಗನ್ನ ಎತ್ಕೊಂಡು ಮುದ್ದಾಡ ಸಮಯ ಹತ್ರ ಬರ್ತಾ ಇದೆ. ಭಕ್ತಿಯಿಂದ ವ್ರತ ಬೇರೆ ಮಾಡ್ತಾ ಇದೀಯಾ. ಯಾವ ಕಾರಣಕ್ಕೂ ದಾರಿ ಮಾತ್ರ ತೆಗಿಬೇಡ. ರಂಗಮ್ಮನವರೇ, ನೀವಾಗ ನೀವು ನನ್ನ ಹತ್ರ ಬಂದು ಒಂದು ಹೊಸ ಪ್ಲೇಟ್ ಕೊಟ್ಟು, ಮಗನೇ ಆ ಗಡ್ಡ ನನ್ನಿಂದ ನೋಡಕ್ಕಾಗ್ತಿಲ್ಲ ತೆಗಿ ಅಂತ ಹೇಳೋವರೆಗೂ ನಾನು ಗಡ್ಡ ಮಾತ್ರ ತೆಗಿಯಕ್ಕಿಲ್ಲ. ನಮಗೀಗ ಸ್ವಲ್ಪ ಕೆಲಸ ಇದೆ, ನಾವು ಆಚೆ ಕಡೆ ಹೋಗ್ಬರ್ತೀವಿ. ಹೊರಗಡೆ ಹೋಗಿ ಏನಾದ್ರು ತಿಂದು ಬಿಟ್ಟಿಯೋ? ವ್ರತ ಮಾಡಕ್ ಶುರು ಮಾಡಿದಾಗಿಂದ ಇದೇ ಮಾತನ್ನ ಹೇಳ್ತಾ ಇದ್ದೀರಾ. ಮೊನ್ನೆ ಆ ಶಂಕರ ಆಂಟಿ ಮನೆಯಿಂದ ಟೀ ತಂದಿದ್ದೀನಿ, ಸಖತ್ತಾಗಿದೆ ಕುಡಿ ಅಂತ. ಕುಡಿಲಿಲ್ಲ ಮಾತ್ರ ನನ್ನ ಮೇಲೆ ನಂಬಿಕೆ ಇಡಿ. ಹಾಗಲ್ಲಪ್ಪ,
ನಾಲ್ಗೆ ಚಪಲ, ಈ ಗಂಡು ಮಕ್ಕಳನ್ನ ನಂಬಕ್ ಆಗಲ್ಲ. ನಾಲ್ಗೆ ಚಪಲಕ್ಕೆ ಅಲ್ಲಿ ಇಲ್ಲಿ ಸಿಕ್ಕಿದ್ದನ್ನ ತಿಂದು ಬಿಟ್ರೆ ನಿಮ್ಮ ಪಾದದ ಆಣೆಗೂ ನಾನು ಏನು ತಿನ್ನಕ್ಕಿಲ್ಲ, ನಾವಿನ್ ಬರ್ತೀವಿ. ಏನು ಯಜಮಾನ್ರೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು ಹೋಗ್ತಾ ಇದೀಯಾ? ಅವನು ನಂತರ ಇದ್ರೆ ನಾನು ಯಾಕೆ ಹೆದರ್ಕೋಬೇಕು? ಇಷ್ಟಕ್ಕೂ ಈ ನಿನ್ನ ಯಜಮಾನಪ್ಪ ಯಾರು ಅಂತ ಗೊತ್ತಾನೆ? ಇವನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮಧುಕರಿ. ನೀನು ಧೈರ್ಯವಾಗಿರು. ಅತ್ತೆ ಇಷ್ಟೆಲ್ಲ ಬಿಡ್ಸ್ ಹೇಳಿದ್ರು ನಿಮ್ಮ ಮಗ ಹೇಳಿದ ಮಾತೇ ಕೇಳಿಲ್ಲ. ಅವನ ಮಾತು ಕೇಳೋ ಮಗ ಅಲ್ಲಮ್ಮ ಅವನು. ನೋಡೋ ಸೈಕೋಪತ್ ಕಿಲ್ಲರು. ನೀನ್ ಹಿಡ್ಕೊಟ್ರೆ 50,000 ರೂಪಾಯಿ ಬಹುಮಾನ ಕೊಡ್ತಾರೆ. ನೋಡಿ ಹೋಗಿಡೋಣ. ಯಾಕೆ ಸಾಯಕ್ ಇಷ್ಟನಾ? ಇಬ್ರು ಹೋಗಿಡೋಣ ಕಣ. ಕಚ ಕಚ ಅಂತ ಕಚ್ಚಿ ಕೊಂದಾಕ್ಬಿಡ್ತಾನ ಅಷ್ಟೇ. 24 ಗಂಟೆ ಚಾಕು ಜೋಬಲ್ಲಿ ಇಟ್ಕೊಂಡಿರ್ತಾನೆ. ಹಂಗಾದ್ರೆ ಇವ್ನು ಫಸ್ಟ್ ನಾವೇ ನೋಡಿದೆ ಅಂತ ಪೊಲೀಸರು ಫೋನ್ ಮಾಡೋಣ. ಸುಮ್ಮನೆ ನಿಂತ್ಕೊಳ್ಳಲ್ಲ, ನನ್ನ ಮೊಬೈಲ್ ಸೌಂಡ್ ಕಾಣೋದು. ಆ ಸೌಂಡ್ ಮೊದ್ಲು ಕಿತ್ರಿ ಸಾಕೆ. ಹಲೋ, ಯಾರ್ಯಾರ? ಸಾರ್ ಸೈಕೋಪತ್ ಕಿಲ್ಲರು. ಎಷ್ಟೋ ಧೈರ್ಯ ನಿನ್ಗೆ? ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಹತ್ರನೇ ಸೈಕೋಪಾತ್ ಅಂತ ಹೇಳ್ತಾ ಇದ್ಯಾ? ಎಲ್ಲಿದ್ಯಾ ಅಂತ ಹೇಳು, ಬಂದ್ ಲಬಕ್ಕಂತ ಕ್ಯಾಚ್ ಹಾಕ್ತೀನಿ. ನಾನು ಸಿದ್ದರಾಜು ಅಂತ ಸೈಕೋಪತ್ ಕಿಲ್ಲರ್ನ ಈಗ ನೋಡ್ದೆ. ಇಲ್ಲಿ 10ನೇ ಕ್ಲಾಸ್ ಮರಗಳಲ್ಲಿ ಇದಾವೆ ಸಾರ್, ಅಲ್ಲಿ ನಡ್ಕೊಂಡು ಹೋಗ್ತಿದ್ದೇನೆ. ನೀವು ಬೇಗ ಬಂದು ಹಿಡ್ಕೊಳ್ಳಿ, ಇಲ್ಲೊಂದು ಯಾರನ್ನ ಕೊಂದಾಕ್ಬಿಡ್ತಾನೆ ಸಾರ್. ಫೋನ್ ಇಟ್ರೆ ಬರ್ತೀವಿ. ನಡಿಯೋ ಹೋಗ, ಸೈಕೋಪಾತ್ ಕಿಲ್ಲರ್ ಹಿಡಿಯೋಣ. ನನಗೆ ಭಯ ಆಗ್ತಿದೆ. ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಹೆಂಡತಿಗೆ ಯಾರು ಸರ್ ದಿಕ್ಕು? ನಾನಿದ್ದೀನಲ್ಲ, ಅಂದ್ರೆ ನಿನ್ಗೇನು ಆಗದೆ ಇರೋ ತರ ನೋಡ್ಕೊಳಕ್ ನಾನು ಇದೀನಿ ಅಂದೆ. ನಡೆ. ಅಣ್ಣ, ನನ್ನನ್ನು ಯಾಕಣ್ಣ ಇಲ್ಲಿ ಕರ್ಕೊಂಡ್ಬಂದು ಹಾಕಿದ್ರ? ಕಾರಣ ಇದೆ, ನಾವ್ ಯಾರನ್ನೂ ಹೇಳ್ಕೊಂಬರಲ್ಲ. ನೀನು ಸೈಕೋಪಾತ್ ಕಿಲ್ಲರ್. ಯಾವ ಮಾತು ಅಲ್ಲ ಕಣ್ಣಣ್ಣ. ತಪ್ಪಿಸ್ಕೊಳಕ್ಕೆ ಎಲ್ಲರೂ ಹಿಂಗೆ ಹೇಳೋದು. ನೀನ್ ಯಾರಿಗೂ ಚೂರಿ ಹಾಕಿಲ್ವಾ? ಹಣ್ಣುಗಳಿಗೆಲ್ಲ ಹಾಕ್ತೀನಣ್ಣ. ಹೆಣ್ಣುಗಳಿಗೆ ಹಾಕ್ತೀಯಾ, ಹೆಣ್ಣುಗಳಿಗೆ ಹಾಕ್ತೀಯಾ? ಅದಕ್ಕೆ ನೀನ್ ಹೇಳ್ಕೊಂಡ್ ಬಂದಿರೋದು. ನಮ್ಮ ತಾಯಣಿಗೂ ನಾನು ಯಾವ ಸೈಕಪಾತು ಅಲ್ಲ ಕಣ. ನಾನು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮಧುಕರಿ. ನೀನ್ ಬಾಯಿಗೆ ಬರಬಾರ್ದು, ಬಾಯಿಗೆ ಲಾಟಿ ತುರುಕ್ಬಿಡ್ತೇನೆ. ಅಣ್ಣ, ನಮ್ಮ ತಾಯಣಿಗೂ ನಾನೇ ಪಾಂಡುರಂಗ ಗಂಡುಗಲಿ. ಅದು ಯಾವ್ದೋ ಒಂದು ವ್ರತ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ, ಹಾಗಾಗಿ ಗಡ್ಡ ಬಿಟ್ಟಿದ್ದೀನಿ, ಹಾಗಾಗಿ ಹೀಗೆ ಕಾಣಿಸ್ತಾ ಇದ್ದೀನಿ. ಹೆಚ್ಚಿಗೆ ಮಾತಾಡಬೇಡ, ಒಳಗಡೆ ಬಂದ್ರೆ ಚಂಬಾಸ್ಕೊಂಡು ಬಿಡ್ತೇನೆ. ತಾಕತ್ತಿದ್ರು ಬಾರಣ. ಅದು ಇಲ್ದೇ ಇರೋದಕ್ಕೆ ಎಲ್ಲಿ ನಿಂತಿರೋದು. ಬಾಯ್ ಬಿಡ್ತಾನ. ಎಷ್ಟು ಕೇಳಿದ್ರು ಬಾಯ ಬಿಡ್ತಾ ಇಲ್ಲ ಸರ್. ಮಾತಾಡ್ತಿದ್ರೆ ನಾನು ಪಾಂಡುರಂಗ ಗಂಡುಗಲಿ, ಪಾಂಡುರಂಗ ಗಂಡುಗಲಿ. ಈ ಕಡೆ ಬರ. ಏಯ್, ಅವ್ನು ನನ್ನ ಪ್ರಾಣ ಸ್ನೇಹಿತ. ಅವನ ಹೆಸರು ಮಸಿ ಬಳಿಯಕ್ಕೆ ಹೋಯ್ತು ಅಂದ್ರೆ ನಿನ್ ಮುಖಕ್ಕೆ ಸಗಣಿ ಬಳದ್ ಬಿಡ್ತೀನಿ. ನಾನೇ ಕಣ ಶಿಶುಪಾಲ. ನಮ್ ಸಾಹೇಬ್ರು ನೀನ್ ಹೆಸರು ಕರಿತಾ ಇದೆಯೇನೋ? ಇದುವರೆಗೂ ನಾನೇ ಕರೆದಿಲ್ಲ ಶಿಶುಪಾಲ ಅಂತ. ಒಂದು ಸಲೂನವನ್ನ ಕರ್ಕೊಂಬಾರ. ಇವನ್ ದಾಡಿ ಬೋಡ್ಸಿದ್ರೆ ಸೈಕೋಪಾತ್ ಹೌದು ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಮಂಗಳವಾರ ರಜಾ. ಹಾಗಿದ್ರೆ ನಾಳೆ ಬೆಳಗ್ಗೆ ಕರ್ಕೊಂಬ. ಅಲ್ಲಿವರೆಗೂ ಇವ್ನು ಇಲ್ಲೇ ಬಿದ್ದಿರ್ಲಿ. ನಾನು DIG ಸಾಹೇಬ್ರ ಹತ್ರ ಹೋಗಿ ಸೈಕೋಪಾತ್ ಸಿಕ್ಕಿದ್ದಾನಂತ ಹೇಳಿ ಇನ್ಕ್ರಿಮೆಂಟ್ ಕೊಟ್ರೆ ಇಸ್ಕೊಂಬಂದ್ಬಿಡ್ತೀನಿ. ಹಂಗೆ ನನ್ನ ವಿಷಯ ಸ್ವಲ್ಪ ಹೇಳ್ಬಿಡಿ ಸರ್. ಹೇಳ್ಬಿಟ್ಟು ಸಸ್ಪೆಂಡ್ ಮಾಡಿ. ಶಿಶುಪಾಲ, ಯಾವ್ದೋ ಒಂದು ವ್ರತ ಮಾಡ್ಬೇಕು ಅಂತ ಇಷ್ಟೆಲ್ಲ ಗಡ್ಡ ಬಿಟ್ಟಿದ್ದೀನಿ ಅಣ್ಣ. ವ್ರತ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೀವು ಅರ್ಧದಲ್ಲೇ ನನ್ನ ಗಡ್ಡನೇನಾದ್ರೂ ಬೋಳ್ಸ್ಬಿಟ್ರೆ ಅನ್ಯಾಯವಾಗಿ ನೀವಿಬ್ರು ಪಾತಕೋಗ್ಬಿಡ್ತೀರಾ, ನರ್ಕೋಗ್ಬಿಡ್ತೀರಾ ಅಣ್ಣ. ಎಲ್ಲ ನನ್ ಬರ್ತಾನೆ, ನಿನ್ ಗಡ್ಡ ತೆಗಿಸ್ತೀವಿ. ನೀನ್ ಸೈಕೋಪಾತ್ ಕಿಲ್ಲರ್ ಆದ್ರೆ ನೇಣಿಗೆ ಹಾಕ್ತಿವಿ, ಇಲ್ಲ ಅಂದ್ರೆ ಹೊರಗಡೆ ಬಿಡ್ತೀವಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ಬೇಕಣ್ಣ. ಇಲ್ಲೇ ಇರ್ಬೇಕು. ಅಯ್ಯಯ್ಯೋ, ಪೂಜೆ ಬೇರೆ ಟೈಮ್ ಆಗ್ತಾ ಇದೆ ಅಣ್ಣ. ಯಾವ್ದಾರು ಒಂದು ದೇವ್ರ ಫೋಟೋ ಇದ್ರೆ ಕೊಟ್ಬಿಡೋಣ, ಇಲ್ಲೇ ಪೂಜೆ ಶುರು ಹಚ್ಕೊಂಡ್ಬಿಡ್ತೀವಿ. ಸ್ಟೇಷನ್ಗೆ ನಾನು SI. ಅಣ್ಣ, PC ಅಣ್ಣ, ನನ್ನೇನೋ ಕೂಡ ಹಾಕಿದ್ಯಾ ಪರವಾಗಿಲ್ಲ, ದೇವ್ರನ್ನೂ ಕೂಡ ಹಾಕ್ಬಿಟ್ಟಿದ್ಯಲ್ಲ. ಬಂದು ನಿನ್ನ ದೇವ್ರನ್ನ ತಗೊಂಡೋಗೋಣ. ನೆಮ್ಮದಿ ಹಂಗೆ ನಿದ್ದೆ ಮಾಡಕ್ ಹೋಗ್ಬಿಡೋದಲ್ಲ. ಈಗ ಮರ್ಯಾದೆಯಿಂದ ಕೀ ತೆಗಿತೀದೋ ಇಲ್ಲ ಮೆಟ್ರ್ ಹಂಗಾಗಿ ಅಮುಕ್ ಕೊಡ್ಲ? ತೆಗಿತೀನಿ ತೆಗಿತೀನಿ. ಬನ್ನಿ. ನಾವೇ ಈ ಸೈಕೋಪಾತ್ ಕಿಲ್ಲರ್ನ ಹಿಡಿದಿದ್ದು ಅಂತ ನಿಮ್ಮ ಟಿವಿಲಿ ತೋರಿಸ್ಬಿಟ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಗೌರವ ಬರುತ್ತೆ. ಅವನೇ ಸೈಕೋಪಾತ್ ಕಿಲ್ಲರ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವ್ನ ಮುಖ, ಅವ್ನ ದಾಡಿ, ಅವ್ನ ಕಣ್ಣು ನೋಡಿದ್ರೆ ಗೊತ್ತಾಗೋದಿಲ್ಲ ಮೇಡಮ್. ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ನಮ್ಮ DIG ಸಾಹೇಬ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀವಿ. ಅವ್ರ ಡಿಸಿಷನ್ ಏನ್ ತಗೊಂತಾರೋ ಅದು ಅವ್ರಿಗೆ ಸೇರಿದ್ದು. ಪ್ರಿಯ ವೀಕ್ಷಕರೇ, ನಿಮಗೆ ಈಗ ಒಂದು ಅದ್ಭುತವಾದ ದೃಶ್ಯನ ತೋರಿಸ್ತೀವಿ.
ಕಳೆದ 3 ತಿಂಗಳಿಂದ ನಗರದ ಬಡಾವಣೆಗಳಲ್ಲಿ ಅಮಾಯಕ ಜನರನ್ನ ಬಲಿ ತಗೊಳ್ತಾ ಇದ್ದ ಸೈಕೋಪಾತ್ ಕಿಲ್ಲರ್ ಒಬ್ಬನ ಪೊಲೀಸರು ಇಂದು ಬಂಧಿಸಿದ್ದಾರೆ. ಬನ್ನಿ ಅವನನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಸರ್, ಮುಖ ತೋರಿಸ್ತೀರಾ? ಸರ್, ನಿಮ್ಮ ಮುಖ ಅಲ್ಲ ಸರ್, ಸೈಕೋಪಾತ್ ಮುಖ. ಸೈಕೋಪಾತ್ ನನ್ ಕೂಡ ಕೊಟ್ಟು ತಪ್ಪಿಸ್ಕೊಂಡ್ಬಿಟ್ಟ. ಪ್ರಿಯ ವೀಕ್ಷಕರೇ, ಸೈಕೋಪಾತ್ನ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದ್ವಿ. ಆದ್ರೆ ನಮ್ಮ ದುರದೃಷ್ಟ, ಜನರೇ ಅವನನ್ನ ಪೊಲೀಸ್ನವ್ರು ಹಿಡಿದು ಕೊಟ್ಟರು ಕೂಡ ಪೊಲೀಸ್ನವರ ಕೇರ್ಲೆಸ್ನಿಂದಾಗಿ ಅವರೇ ಅವನನ್ನ ಬಿಟ್ಬಿಟ್ಟಿದ್ದಾರೆ. ಏನು ಅಚಾತುರ್ಯ ನಡೆದೋಗಿದೆ. ನಮ್ಗೆ ಚಳ್ಳೆ ಹಣ್ಣು ತಿನ್ಸಿ ಓಡೋಗ್ಬಿಟ್ಟಿದ್ದಾನೆ. ನೀವು ಅವನನ್ನ ನಿನ್ನೆನೆ ಅರೆಸ್ಟ್ ಮಾಡಿದ್ರಲ್ಲ, ಹಾಗಾದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಿತ್ತು. ಸೆಲ್ಲಲ್ಲಿಡೋ ಅಗತ್ಯ ಏನಿತ್ತು? ಅಗತ್ಯ ಇರ್ಲಿಲ್ಲ. ನಿನ್ನೆ ಮಂಗಳವಾರ ಸಲೂನ್ ಶಾಪ್ ರಜಾ, ಇವತ್ ಕರ್ಸಿ ಅವ್ನ್ ದಾಡಿ ಬೋಡ್ಸಿ ಇವನೇ ಸೈಕೋಪಾತ್ ಹೌದು ಅಲ್ವ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಪ್ರೊಡ್ಯೂಸ್ ಮಾಡೋಣ ಅಂತ ಇದ್ವಿ. ಇನ್ನೊಂದ್ಸಲ ಅಂತ ಅಡಿ ಸುದ್ದಿಗೆ ಬಂದ್ರೆ ತಲೆ ಬಳಸ್ಬಿಡ್ತೀನಿ ಅಂತ. ನಿಂತಲ್ಲಿ ಏನು ಅಲ್ಲ ನಿಮ್ದು. ಮೇಡಮ್, ಶತಾಗತಾಯ ಏನೇ ಆಗ್ಲಿ ಅವನ ಹಿಡ್ದಾಕ್ತಿವಿ ನಿಮ್ ಮೈಕ್ ಮೇಲೆ ಆಣೆ. ಪ್ರಿಯ ವೀಕ್ಷಕರೇ, ನಮ್ಮ ಪೊಲೀಸರು ಅವನನ್ನ ಹಿಡಿತೀವಿ ಅಂತ ಪಣ ತೊಟ್ಟಿದ್ದಾರೆ. ಅವನನ್ನ ಹಿಡಿಯೋದನ್ನ ನಾವು ಲೈವ್ ಆಗಿ ಶೂಟ್ ಮಾಡ್ತೀವಿ. ಹೇಗೆ ಅಂತ ಕಾದು ನೋಡಿ. ಬ್ರೇಕ್ನ ನಂತರ ತಪ್ಪಿಸ್ಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತೇನಾ? ಇವನು ಅವನಲ್ಲ. ನೀನ್ ಮಾಡ್ರೋ ತಪ್ಪು ಜನ ನನಗೆ ಕ್ಯಾಕರ್ ಸುಗಿತಾ ಇದಾರೆ. ಯಾವನ್ನ ಕರ್ಕೊಂಡೋಗಿ ಸೆಲ್ಲಲ್ಲಿ ತುಂಬಿಸಿದ್ರೆ ಜನ ಸಮಾಧಾನ ಆಗ್ತಾರೆ. ಸರ್, ನನ್ನ ಯಾಕೆ ಸರ್ ಹಿಡ್ಕೊಂಡಿದ್ದೀರಾ? ಅಂತ ತಪ್ಪಾದ್ರೂ ಏನ್ ಮಾಡಿದೀನಿ ಸರ್? ಇನ್ನು ಸ್ಟೇಷನ್ಗೆ ಹೇಳ್ಕೊಂಡೋಗಿ ದಾಡಿ ಬೋಳಿಸ್ತೀವಿ. ನೀನ್ ಸೈಕೋ ಕಿಲ್ಲರ್ ಆಗಿದ್ರೆ ನಿನ್ನ ಗಲ್ಗಾಕ್ತಿವಿ, ಇಲ್ಲ ಅಂದ್ರೆ ಬಿಟ್ಟು ಕಳಿಸ್ತೀವಿ. ಹಾಗಂತ ಹೇಳಿ ಸರ್. ಎಲ್ಲ ನೀನೇ ಹೇಳಿದ್ಮೇಲೆ ಇನ್ನೇನಪ್ಪ ಉಳಿದಿದೆ ನನಗೆ? ಸರ್, ನನ್ ಗಡ್ಡ ಯಾಕೆ ಸರ್ ಬೋಳ್ಸ್ಬೇಕು? ನನ್ ಯಾಕೆ ಸರ್ ಜೈಲ್ಗೆ ಹಾಕ್ಬೇಕು? ಎಷ್ಟು ಕೊಲೆಗಳು ಮಾಡಿದ್ಯಾ, ಎಷ್ಟು ಅತ್ಯಾಚಾರಗಳು ಮಾಡಿದ್ಯಾ, ಎಷ್ಟು ಅನಾಚಾರಗಳು ಮಾಡಿದ್ಯಾ. ಇದಕ್ಕೆಲ್ಲ ಅಂತ್ಯ ಹಾಡಿದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ರೆ ನನಗೆ ಪ್ರಮೋಷನ್ ಸಿಗುತ್ತೆ. ನಡಿಯೋ. ಪ್ರಿಯ ವೀಕ್ಷಕರೇ, ನಮ್ಮ ಇನ್ಸ್ಪೆಕ್ಟರ್ ಅವರು ಅಪ್ರತಿಮ ಸಾಹಸ ಮೆರೆದಿದ್ದಾರೆ. ತುಂಬಾ ಕಡಿಮೆ ಅವಕಾಶದಲ್ಲಿ ನಮ್ಮ ಸೈಕೋ ಕಿಲ್ಲರ್ನ ಸೆರೆ ಹಿಡಿದಿದ್ದಾರೆ. ನೀವು ಲೈವಲ್ಲಿ ಅದನ್ನ ನೋಡ್ತಾ ಇದ್ದೀರಾ. ನಾನು ಇವನ್ನ ಹಿಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿದ್ದೀನಿ ಅಂದ್ರೆ ನನಗೆ ಗೊತ್ತದು. ಸರ್, ನನ್ನ ಹಿಡಿಯೋಕ್ ನೀವು ಬೆವ್ರು ಸುರಿಸಿದ್ರಾ? ಈ ಸೀರಿಯಲ್ ಕಿಲ್ಲರ್ ನೋಡಿದ್ರೆ ಜನ ಗಡಗಡ ಅಂತ ನಡಿಗೆ ಓಡೋಗ್ತಾ ಇದ್ರು. ನಾನು ಓಡೋಗ್ತೀನಿ. ಡೈಲಾಗ್ ಹೇಳ್ತಾನಂದ್ರೆ ನಿಜವಾಗ್ಲೂ ಓಡಾಗ್ಬಿಟ್ಟಲ್ಲ ಸರ್. ಅಯ್ಯೋ ನಡಿಯೋ. ನಿನ್ಗೇನಾದ್ರೂ ಬುದ್ಧಿ ಇದೆಯೇನಾ? ಸ್ವಾಮಿ, ಗಡ್ಡ ನಾನೇ ಬಿಟ್ಟಿದ್ದಪ್ಪ. ಯಾಕೆ ಈ ಕಡೆ ಮಾತ್ರ ಹೋಗ್ಬೇಡಿ. ಯಾಕೆ? ಗಡ್ಡ ಬಿಟ್ಟವ್ರು ಹೋದ್ರೆ ಸೈಕೋಪಾತ್ ಕಿಲ್ಲರ್ ಅಂತ ಹಿಡ್ಕೊಂಡ್ಬಿಡ್ತಾರೆ. ನನ್ನೂ ಕೂಡ ಸೈಕೋಪಾತ್ ಕಿಲ್ಲರ್ ಅಂತ ಜೈಲಲ್ಲಿ ಹಾಕ್ಬಿಟ್ಟಿದ್ರು. ಹೆಂಗೋ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟವ. ನೀನೇನು ಸೈಕೋಪಾತ್ ಕಿಲ್ಲರು? ಹಾಗಾದ್ರೆ ರೆಡಿ, ಪೊಲೀಸ್ ಸ್ಟೇಷನ್ ಹೋಗೋಣ. ಎಲ್ಲೋ ಅವನು ಜಸ್ಟ್ ಮಿಸ್ ಸರ್. ಪ್ರಿಯ ವೀಕ್ಷಕರೇ, ಇವನ ಕಾರ್ಯದಕ್ಷತೆ ಏನು ಅಂತ ನೋಡಿದ್ರಿ. ಕೈದಿಗಳು ಕಸ್ಟಡಿಯಿಂದ ಹೇಗ್ ತಪ್ಪಿಸ್ಕೋತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇವರು ಇನ್ನು ಏನೇನ್ ಸಾಹಸ ಮಾಡ್ತಾರೆ ಅಂತ ಕಾದು ನೋಡೋಣ. ನಾನು ಕಂಡ್ರೆ ನಿಮ್ಮ ಹಬ್ಬೆ. ನೀವ ನೋಡೋದಕ್ಕೆ ಒಳ್ಳೆ ಸೈಕೋಪಾತ್ ಕಿಲ್ಲರ್ ಥರನೇ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಏನು ಯಜಮಾನ್ರೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಪೊಲೀಸರು ನನ್ನ ನಟಿಸ್ಕೊಂಡ್ ಬರ್ತಾ ಇದ್ದಾರೆ. ಗಿಡಿ ಕೇಳ್ದಂಗೆ ಹೇಳಿದ್ವಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡ ಅಂತ. ಯಾಕೋ ನಿನ್ನ ಮಾತು ಕೇಳಿದ್ರ? ಇವ್ರಾಗಿ ಹೋಗಿ ಪೊಲೀಸರಿಗೆ ಗುಡ್ ಮಾರ್ನಿಂಗ್ ಸರ್ ಅಂದಿರ್ತಾರೆ. ಅವ್ರು ಇವ್ರನ್ನ ಅಟ್ಟಿಸ್ಕೊಂಡ್ ಬಂದಿರ್ತಾರೆ. ಈಗ ಏನ್ ಮಾಡ್ತೀರಾ? ಪೊಲೀಸರ ಹತ್ರ ತಗಲಾಕೊಂತಾನೆ. ಬಾರ ಶಿಷ್ಮಲ, ಬಾರ ಬಾರ ಬಾರ. ಇನ್ನೊಂದ್ಸಲ ನಿನ್ನ ಬಾಯಲ್ಲಿ ನನ್ನ ಹೆಸರು ಬಂತು ಅಂದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಇವನು ಅವನಲ್ಲ, ನನ್ನ ಮಗ. ಗಂಡನ ಮಕ್ಕಳನ್ನೆಲ್ಲ ನಿಮ್ಮ ಮಕ್ಕಳು ಅನ್ಬೇಡ್ರಮ್ಮ. ಅಯ್ಯೋ, ಹೆತ್ತವರಿಗೆ ಗೊತ್ತಾಗಲ್ವೇ ಇವನು ನನ್ನ ಮಗ ಅಂತ? ಇನ್ಸ್ಪೆಕ್ಟರ್, ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ? ದಾಡಿ ಬೋಡ್ಸಕ್ಕೆ ಅವನೇ ಸೀರಿಯಲ್ ಕಿಲ್ಲರ್ ಅಂತ ಪ್ರೂವ್ ಆದ್ರೆ ನೇಣ್ಗೆ ಹಾಕ್ತಿವಿ, ಇಲ್ಲಾಂದ್ರೆ ಬಟ್ ಕಳಿಸ್ತೇವೆ. ಆ ಸೈಕೋಪಾತ ಬಿಟ್ಟು ಪಾಂಡ್ರಂಗನ್ ಕರ್ಕೊಂಡ್ ಬಂದಿದ್ಯಲ್ಲೋ, ಅವರೇ ಇವರು. ಇವನೇ ಸೈಕೋಪಾತ. ನಿಮ್ ಮಾತಾಡ ಶಿಷ್ಮಲ. ನಾನು ನಿನ್ನ ಹತ್ರ ಎಷ್ಟು ಸಲ ಪಡ್ಕೊಂಡೆ? ನಾನು ಅವನಲ್ಲ, ನಾನು ಪಾಂಡ್ರಂಗ ಕಣೋ ಅಂತ. ನನ್ನ ಮಾತಿಗೆ ಬೆಲೆ ಎಲ್ಲಿ ಕೊಟ್ಟೆ ನೀನು? ಎಂತ ಕೆಲಸ ಆಗೋಯ್ತು? ಪ್ರಿಯ ವೀಕ್ಷಕರೇ, ಇಲ್ಲಿ ದೊಡ್ಡ ಅಚಾತುರ್ಯ ನಡೆದಿದೆ. ಕಂಕಣವನ್ನು ಕಟ್ಟಿ ಗಡ್ಡವನ್ನು ಬೆಳೆಸಿದ ಪಾಂಡುರಂಗ ಅವರ ಗಡ್ಡವನ್ನು
ಪೊಲೀಸ್ ಇಲಾಖೆಯವರು ಸರ್ಕಾರಿ ಖರ್ಚಿನಲ್ಲಿ ಬೋಳಿಸಿದ್ದಾರೆ. ಇದು ಧರ್ಮಕ್ಕೆ ತಂದ ಸಂಚಕಾರ ಅಂತ ಮನೆ ಮಂದಿ ಭಾವಿಸಿದ್ದಾರೆ. ನಿಜವಾದ ಸೈಕೋ ಸಿಕ್ಕಿದ ತಕ್ಷಣ ನಾವು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ. ವಂದನೆಗಳು. ಪಂಡ್ರಂಗ ನ್ಯಾಯವಾಗಿ ನೀನ್ ಗಡ್ಡ ಕೊಟ್ಬಿಟ್ಟೆ, ಸಾರಿ ಕಣೋ. ಏನ್ ಸಾಲಿನಪ್ಪ, 9 ತಿಂಗಳು ವ್ರತ ಮಾಡ್ಬೇಕಾದವನ್ನ ಮಧ್ಯದಲ್ಲೇ ವ್ರತಭಂಗ ಮಾಡಿಸ್ಬಿಟ್ರಲ್ಲಪ್ಪ. ಪರಿಹಾರ ಅಂತ ನಾನು ಏನ್ ಮಾಡ್ಬೇಕು ಹೇಳಿ ತಾಯಿ? ನೀವೇನು ಮಾಡ್ಬೇಕಾಗಿಲ್ಲ. ನನ್ನ ಮಗ ವ್ರತ ಮಾಡೋದಕ್ಕೆ ಇನ್ನೊಂದ್ಸಲ ದಾರಿ ಬಿಡ್ಬೇಕು.